ಕಾಂಗ್ರೆಸ್ ಪಡೆಯಲ್ಲಿ ಸಚಿವ ದೆಹಲಿ ದಂಡಯಾತ್ರೆ ಈಗ ಮುಂದುವರೆದಿದೆ. ಬಂಡೆ ಸಹೋದರರ ಪವರ್ ಪ್ಲೇ ಗೇಮ್ಗೆ ಟಗರು ತಿರುಗೇಟನ್ನ ಕೊಡೋದಕ್ಕೆ ಈಗ ಸಜ್ಜಾಗಿರುವಂತದ್ದು. ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ರೆ ಕೆಲವೊಂದಷ್ಟು ಬೇಡಿಕೆಗಳನ್ನ ಇಡೋಕೆ ಟಗರು ಪಡೆ ಪ್ಲಾನ್ ಮಾಡ್ಕೊಂಡಿದೆ. ಹೈಕಮಾಂಡ್ ನ ಹೈ ನಾಯಕರು ಒಲವು ತೋರಿದ್ರೆ ಸಿದ್ದು ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ಕೊಂಡಿರೋದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಸಿಎಂ ಸಿದ್ದು ಹಕ್ಕೊತ್ತಾಯವನ್ನ ನೀಡ್ತಾ ಇದ್ದಾರೆ. 3ರಿಂದ 4 ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಈಗ ಬಿಗಿ ಪಟ್ಟಣ ಹಿಡಿತಾ ಇರುವಂತದ್ದು. ಇದು ಮತ್ತೊಂದು ಹಂತದ ಬೆಳವಣಿಗೆ ರಾಜಕಾರಣದಲ್ಲಿ. ಬಂಡೆ ಸಹೋದರರ ಪವರ್ ಪ್ಲೇ ಗೇಮ್ಗೆ ಟಗರು ತಿರುಗೇಟ್ ಕೊಡೋಕ್ ಸಜ್ಜಾಗಿದೆ. ಹೈಕಮಾಂಡ್ ನಾಯಕರು ಬುಲಾವ್ ನೀಡಿದ್ರೆ ಕೆಲವೊಂದಷ್ಟು ಬೇಡಿಕೆ ಇಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ಏನ್ ಹಾಗಿದ್ರೆ ಹೈಕಮಾಂಡ್ ಹೈ ನಾಯಕರು ಒಲವು ತೋರಿಸಿದ್ರೆ ಪ್ರತ್ಯಾಸ್ತ್ರ ರೆಡಿಯಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಸಿಎಂ ಹಕ್ಕೊತ್ತಾಯವನ್ನ ನೀಡೋ ಚಾನ್ಸಸ್ ಇದೆ. 3ರಿಂದ 4 ಡಿಸಿಎಂ ಹುದ್ದೆಗಳು, ಕೆಲವೊಂದಷ್ಟು ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಪಕ್ಷ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುವಂತೆ ಆಗಬೇಕು. ಒಂದು ವೇಳೆ ಹೈಕಮಾಂಡ್ ನಾಯಕರು ಅಧಿಕಾರ ಹಂಚಿಕೆಗೆ ಸೂಚನೆಯನ್ನ ಏನಾದ್ರೂ ನೀಡಿದ್ರೆ ಟಗರು ಮತ್ತೆ ಆಪ್ತರಿಂದ ಬ್ರಹ್ಮಾಸ್ತ್ರ ಪ್ರಯೋಗಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಡೆಯಲ್ಲಿ ದೆಹಲಿ ದಂಡಯಾತ್ರೆ, ಸಚಿವರ ದಂಡಯಾತ್ರೆ ಮುಂದುವರಿತಾ ಇದೆ. ಬಂಡೆ ಸಹೋದರರ ಪವರ್ ಪ್ಲೇ ಗೇಮ್ ಏನಿದೆ, ಈಗ ಟಗರು ಟಕ್ಕರ್ ಕೊಡೋಕ್ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಎಸ್, ಈಗ ಮತ್ತೊಂದು ಹಂತದ ಬೆಳವಣಿಗೆ ಆಗ್ತಾ ಇದೆ. ಇನ್ನು 3ರಿಂದ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಬಿಗಿ ಪಟ್ಟು ಹಿಡಿತಾರ. ಹಾಗಿದ್ರೆ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯನವರು, ಜಮೀರ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು, ಯತೀಂದ್ರ ಅವರನ್ನ ಡಿಸಿಎಂ ಮಾಡಬೇಕು. ಇನ್ನು ಕೆಲವು ಹಿರಿಯ ಶಾಸಕರುಗಳಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಪಕ್ಷ ಪ್ರಮುಖ ನಿರ್ಧಾರಗಳಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುವಂತಾಗಬೇಕು ಅಂತ ಇಷ್ಟೆಲ್ಲ ಪ್ಲಾನ್ಸ್ ಅನ್ನ ಹೈಕಮಾಂಡ್ ಮುಂದಿಡಬೇಕು. ಇದೆಲ್ಲ ಬದಲಾವಣೆಗಳಿಗೆ ಅಂತ ಪ್ಲಾನ್ ಮಾಡ್ಕೋತಾ ಇರೋದು. ಹೀಗೆ ನೋಡ್ತಾ ಹೋದಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಬದಲಾವಣೆ ವಿಚಾರವನ್ನ ತಳ್ಳಿ ಹಾಕಿಬಿಡೋಣ, ಈ ವಿಚಾರವನ್ನ ಹೈಲೈಟ್ ಮಾಡೋಣ. ಸಚಿವ ಸಂಪುಟ ಪುನರಚನೆಯ ವಿಚಾರ ಆಗಿರ್ಬೋದು, ಡಿಸಿಎಂ ಹುದ್ದೆ ಈಗ ಹೊಸ ಒಂದು ಟ್ವಿಸ್ಟ್ ಕೊಡ್ತಾ ಇದೆ. ಈ ಒಂದು ವಿಚಾರ ಅಂದ್ರೆ 3ರಿಂದ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಬಿಗಿ ಪಟ್ಟು ಹಿಡಿತಾರ. ಹಾಗಿದ್ರೆ ಅದಕ್ಕೇನಾದ್ರೂ ಪ್ಲಾನ್ ನಡೀತಾ ಇದೆಯಾ? ಒಟ್ನಲ್ಲಿ ಸಿಎಂ ಬದಲಾವಣೆ ವಿಚಾರವನ್ನ ತಳ್ಳಿ ಹಾಕಬೇಕು, ಅದನ್ನ ಮರೆಸ್ಬಿಡ್ಬೇಕು ಅಂತ ಪ್ರಯತ್ನಗಳು ನಡೀತಾ ಇರುವಂತ ಎಲ್ಲಾ ಸೂಚನೆಗಳನ್ನ ಸಿಎಂ ಬಣ ನೀಡ್ತಾ ಇರುವಂತದ್ದು. ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಕೂಡ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾರಾ ಅಂದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಅವ್ರು ರೆಡಿ ಇದ್ದಾರೆ. ಇವಾಗ ಡಿಸಿಎಂ ಏನಾದ್ರೂ ಸಿಎಂ ಆದ್ರೆ ನನಗ್ ಬೇಕು ಅವ್ರ ಸ್ಥಾನ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗ್ ಬೇಕು ಅಂತ ತಯಾರಿ ಮಾಡ್ಕೊಂಡಿರೋದು. ಅದಾದ್ಮೇಲೆ ಡಿಸಿಎಂ, ಆಮೇಲೆ ಸಿಎಂ ನೇರ ಟಾರ್ಗೆಟ್ ಮಾಡ್ಕೊಂಡಿರೋದು. ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡ್ಕೋತಾ ಇರೋದು ಸಿಎಂ ಆಗ್ಬೇಕು ಅಂತಲೇ. ಆದ್ರೆ ಏಕಾಏಕಿ ಆಗೋಕ್ಕಾಗಲ್ಲ. ಈಗ ಡಿಸಿಎಂ ಹೇಗಿದ್ರು ಕ್ಯೂನಲ್ಲಿದ್ದಾರೆ. ಡಿಸಿಎಂಗೆ ಸಿಎಂ ಸ್ಥಾನ ಸಿಕ್ಕರೆ ನಾನು ಅವ್ರ ಸ್ಥಾನವನ್ನು ಅಲಂಕರಿಸಿ ಹಾಗೆ 2028 ಬರೋವಷ್ಟರಲ್ಲಿ ನಾನೇ ಸಿಎಂ ಆಗ್ಬೇಕು ಅನ್ನುವಂತ ಆಸೆಯಲ್ಲಿ ಈಗ ಮುಂದುವರಿತಾ ಇರುವಂತದ್ದು. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ತಂತ್ರಗಳನ್ನ ಹೂಡ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಹಾಗೇನೆ ಇವಾಗ ಯತೀಂದ್ರ ಅವರನ್ನು ಕೂಡ ಸಾಲಿಗೆ ಸೇರಿಸ್ಕೊತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಡಿಸಿಎಂ ಮಾಡಬೇಕು, ಅವರನ್ನು ಕೂಡ ಕೆಲವೊಂದಷ್ಟು ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ವಿಚಾರ ಅಂತೂ ಎಲ್ಲಾ ಕಡೆ ಬರ್ತಾ ಇದೆ. ಈಗ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆಶಿ ಅವರ ನಡುವೆ ನಡೀತಾ ಇರುವಂತಹ ಪೈಪೋಟಿ ಏನಿದೆ, ಇದನ್ನ ತಳ್ಳಿ ಹಾಕ್ಬಿಟ್ಟು ಈ ವಿಚಾರಗಳನ್ನ ಹೈಲೈಟ್ ಮಾಡಿ ಹೈಕಮಾಂಡ್ ತಲೆ ಕೆಡಿಸಿ ಇವಾಗ ಸಿಎಂ ಬದಲಾವಣೆ ಬೇಡ ಅಂತ ಹೇಳ್ಬಿಡ್ಲಿ ಅಂತ ಕಾಯ್ತಾ ಇರುವಂತದ್ದು ಸಿದ್ದು ಪಡೆ. ಕುರ್ಚಿ ಕಿತ್ತಾಟ ಜೋರಾಗಿರುವಂತದ್ದು. ಹೈಕಮಾಂಡ್ ಹೈ ನಾಯಕರು ಒಲವು ತೋರಿಸಿದ್ರೆ ಇಷ್ಟೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗ್ಬೇಕು, 3ರಿಂದ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಇದೊಂದು ಮಹಾ ಪ್ಲಾನ್ ಅಂತ ಹೇಳ್ಬೋದು. ಇನ್ನು ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, MB ಪಾಟೀಲ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಇದ್ದಾರೆ. ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಇದೊಂದು ಹೊಸ ಟ್ವಿಸ್ಟ್ ಅನ್ನ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಈಗ ಸಿದ್ದು ಬಣ ಬೇರೊಂದು ಪ್ಲಾನ್ ಮಾಡ್ಕೊಂಡಿದೆ. ಒಟ್ಟಾರೆಯಾಗಿ ಸಿಎಂ ಪಟ್ಟ ಬದಲಾವಣೆ ವಿಚಾರ ತಳ್ಳಿ ಹಾಕೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆಯಾ ಅಂತ?
ಗಾಯತ್ರಿ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕಾಗಿ ಹಲವಾರು ರೀತಿಯ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ. ಆ ಒಂದು ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನ ಹೂಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅವರ ಆಪ್ತ ಬಣ ಕೂಡ ಈಗ ಒಂದು ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಹತ್ರ ಹೋಗಿ ಕೊನೆಯ ಒಂದು ಹಂತದಲ್ಲಿ ಕೂಡ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅವ್ರದೇ ಆಗಿರ್ತಕ್ಕಂತಹ ವಿಚಾರಗಳನ್ನ ತಿಳಿಪಡಿಸಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಪ್ರಯತ್ನ ಪಟ್ಟರೆ ಅದಕ್ಕೆ ಒಂದು ಪ್ರತಿತಂತ್ರವಾಗಿ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿರ್ತಕ್ಕಂತಹ ಸಚಿವರು ಮತ್ತು ಶಾಸಕರು ಸಹಿತ ಒಂದು ಬಿಗಿಪಟ್ಟನ್ನು ಹಿಡಿದುಕೊಂಡು ಹೈಕಮಾಂಡ್ ನಾಯಕರ ಮುಂದೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರ ಸೇರಿದಂತೆ ಅವರ ಆಪ್ತರು ಒಂದಿಷ್ಟು ತಂದು ಸೂತ್ರವನ್ನ ಅಳವಡಿಸಿಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ನಾಯಕತ್ವ ಬದಲಾವಣೆ, ಸಿಎಂ ಸ್ಥಾನ ಬದಲಾವಣೆ ಮಾಡೋದೇ ಆದ್ರೆ ಒಂದಿಷ್ಟು ನಮ್ದು ಕೂಡ ಕೆಲವೊಂದಿಷ್ಟು ಬೇಡಿಕೆಗಳಿದಾವೆ, ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಬೇಕು ಅನ್ನುವಂಥದ್ದನ್ನು ಕೂಡ ಮುಂದಿಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು 3 ರಿಂದ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು. ಆ ಒಂದು 3 ರಿಂದ 4 ಡಿಸಿಎಂಗಳ ಹುದ್ದೆಯಲ್ಲಿರ್ತಕ್ಕಂತಹ ಒಂದಿಷ್ಟು ಹೆಸರನ್ನ ಈಗ ಪಟ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಎಂ.ಬಿ. ಪಾಟೀಲ್ ಅವರು, ಮತ್ತೆ ಸತೀಶ್ ಜಾರಕಿಹೊಳಿ, ಮತ್ತೆ ಸಿಎಂ ಸಿದ್ದರಾಮಯ್ಯವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯವರಿಗೂ ಕೂಡ ಡಿಸಿಎಂ ಪಟ್ಟವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆ ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಕೆಲ ಹಿರಿಯ ಶಾಸಕರಿಗೆ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು, ಮತ್ತೆ ಪಕ್ಷ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯಕ್ಕೂ ಕೂಡ ಮನ್ನಣೆ ಸಿಗಬೇಕು. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏಕಾಏಕಿಯಾಗಿ ಕ್ರಮ ಆಯ್ತು. ಇಲ್ಲಿ ಯಾರ ಮಾತು ಕೂಡ ಕೇಳಿಲ್ಲ, ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರು, ಅದರ ಕ್ರಮ ಕೂಡ ಆಯ್ತು. ಆ ಒಂದು ರೀತಿಯಲ್ಲಿ ಆಗ್ಬಾರ್ದು, ನಮ್ಮ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡು ನೀವು ಮುಂದೆ ಸಾಗಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯವರ ಆಪ್ತಬಣ. ಈ ಎಲ್ಲ ಒಂದು ಅಂಶಗಳನ್ನ ಮುಂದಿಟ್ಟು ಇದಕ್ಕೆ ಒಪ್ಪೋದಾದ್ರೆ ನಾವು ಸಿಎಂ ಬದಲಾವಣೆಗೆ ಒಪ್ತೇವೆ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತದಕ್ಕೆ ಈಗ ಹೈಕಮಾಂಡ್ ನಾಯಕರ ಮುಂದೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಒಂದಿಷ್ಟು ಈ ಒಂದು ಬೇಡಿಕೆಗಳೇನಿದಾವೆ, ಹಕ್ಕೊತ್ತಾಯ ಏನಿದಾವೆ, ಇದಕ್ಕೆ ಮನ್ನಣೆ ಕೊಡ್ತಾರಾ ಅಥವಾ ಯಾವ ರೀತಿಯಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.